ವೀಕ್ಷಕರೇ, ನೀವು ಇವತ್ತು ಮಕರ ರಾಶಿಯ ಒಂದು ಮಾಸ ಭವಿಷ್ಯವನ್ನು ನೋಡ್ತಾ ಇದ್ದೀರಿ. ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಮಕರ ರಾಶಿಯ ಒಂದು ಜಾತಕ ಕುಂಡಲಿ ಕಾಣಿಸ್ತಾ ಇದೆ. ಇದು ಉತ್ತರ ಭಾರತ ಪದ್ಧತಿಯಲ್ಲಿದೆ. ನೋಡಿ, ಇಲ್ಲಿ ನಾವು ಈ ರಾಶಿಯ ಅಧಿಪತಿ ಮತ್ತು ಪ್ರತಿಯೊಂದು ಸ್ಥಾನ ಅಂತಂದ್ರೆ 12 ಸ್ಥಾನಗಳು ಒಟ್ಟಿಗೆ ಕಾಣಿಸ್ತಾ ಇದೆ. 12 ಸ್ಥಾನಗಳಲ್ಲಿ ಗ್ರಹಗಳ ಪ್ರಭಾವ ಯಾವ ರೀತಿಯಾಗಿರುತ್ತೆ ಅಂತ ಅನ್ನೋದನ್ನ ತುಂಬಾ ಡಿಟೇಲ್ ಆಗಿ, ಸ್ವಲ್ಪ ವಿಡಿಯೋ ದೊಡ್ಡದಾದ್ರೂ ಪರವಾಗಿಲ್ಲ, ಡಿಟೇಲ್ ಆಗಿ ತಿಳಿದುಕೊಳ್ತಾ ಇದ್ದೀವಿ. ಪ್ರತಿಯೊಂದು ಸ್ಥಾನವನ್ನ ಚಿಂತನೆಯನ್ನ ಮಾಡ್ತೇವೆ. ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ದತ್ತ ಚೈತನ್ಯ ಫೌಂಡೇಶನ್ ವಿಶೇಷವಾಗಿ ವಾಸ್ತು ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಅನೇಕ ಉಪಯುಕ್ತ ಮಾಹಿತಿಯನ್ನ ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಬನ್ನಿ, ಈಗ ಒಂದೊಂದೇ ಸ್ಥಾನವನ್ನ ಚಿಂತನೆ ಮಾಡ್ಕೊಳ್ಳೋಣ. ನೋಡಿ, ಈ ಜಾತಕದಲ್ಲಿ ಇದಕ್ಕೆ ಮೊದಲನೇ ಸ್ಥಾನ ಅಂತ ಹೇಳ್ತೀವಿ. ಇದಕ್ಕೆ ತನುಸ್ಥಾನ ಅಂತ ಕರೀತಾರೆ. ಅಂದ್ರೆ ಈ ಅಭ್ಯಾಸ ಮಾಡೋರಿಗೂ ಕೂಡ ಅನುಕೂಲ ಆಗಲಿ ಅಂತೇಳಿ ನಾನು ವಿಶೇಷವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ತನುಸ್ಥಾನ ಅಂತಂದ್ರೆ ಶರೀರ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತ ಚಿಂತನೆಯನ್ನ ಮಾಡುವಂತಹ ಸ್ಥಾನ. ಇದರ ಅಧಿಪತಿ ಯಾರಿದ್ದಾರೆ? ಮಕರ ರಾಶಾಧಿಪತಿ ಶನಿ ಆಗಿದ್ದಾನೆ. ಶನಿ ತೃತೀಯದಲ್ಲಿ ಮುಂದುವರಿತಾ ಇದ್ದಾನೆ. ನೋಡಿ, ಆಲ್ರೆಡಿ ಸಾಕಷ್ಟು ಸಾಡೆಸಾತಿಯ ಪ್ರಭಾವವನ್ನ ನೀವು ಅನುಭವಿಸಿ ಈಗಾಗಲೇ ಶನಿ ನಿಮ್ಮ ಒಂದು ಸಾಡೆಸಾತಿಯ ಸ್ಥಾನದಿಂದ ಬಿಟ್ಟು ಹೋಗಿದ್ದಾನೆ. ಸೊ ಶನಿ ತುಂಬಾ ಶುಭನಾಗಿ ಅಂತಂದ್ರೆ ತೃತೀಯ ಭಾವದಲ್ಲಿ ಶುಭನಾಗಿರ್ತಾನೆ. ಈ ಒಂದು ಭಾವ ಮತ್ತು ಇದೊಂದು ಭಾವ, ಇವೆರಡೂ ಭಾವದ ಅಧಿಪತಿ ಅಂದ್ರೆ ಮೊದಲನೇ ಭಾವ ಮತ್ತು ಎರಡನೇ ಭಾವದ ಅಧಿಪತಿ ಶನಿ ಸದ್ಯಕ್ಕಂತೂ ನಿಮಗೆ ತುಂಬಾ ಅನುಕೂಲಕರವಾಗಿದ್ದಾನೆ. ಶನಿಯ ದೃಷ್ಟಿಕೋನದಿಂದ ಆರೋಗ್ಯದ ವಿಷಯದಲ್ಲಿ ಖಂಡಿತವಾಗಿಯೂ ನಿಮಗೆ ಅನುಕೂಲತೆ ಆಗುತ್ತೆ. ಇದ್ದಂತಹ ತೊಂದರೆಗಳು ಖಂಡಿತವಾಗಿ ಮುಂದುವರಿಯುತ್ತೆ. ರೋಗ ಯಾವುದು ಅಂತ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಬೇಕಾಗುವಂತಹ ಸೊಲ್ಯೂಷನ್ ನಿಮಗೆ ಈ ಒಂದು ಮಾಸದಲ್ಲಿ ಖಂಡಿತವಾಗಿಯೂ ಸಿಗುತ್ತೆ. ಅದರ ಜೊತೆಗೆ ನೋಡಿ, ದ್ವಿತೀಯ ಭಾವವನ್ನ ಚಿಂತನೆ ಮಾಡಿದಾಗ, ದ್ವಿತೀಯ ಭಾವ ಅಂತಂದ್ರೆ ಧನ ಭಾವ ಅಂತ ಹೇಳ್ತೀವಿ. ಇಲ್ಲಿಂದ ನಾವು ವಾಣಿ ಅಂತಂದ್ರೆ ನಮ್ಮ ಮಾತಿಗೆ ಸಂಬಂಧಪಟ್ಟಂತಹ ವಿಷಯವನ್ನ ಕೂಡ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅದರ ಅಧಿಪತಿ ಶನಿ ತುಂಬಾ ಒಳ್ಳೆಯನಾಗಿದ್ದಾನೆ. ಆದ್ರೆ ಇಲ್ಲಿ ಕಾಣಿಸುವಂತಹ ರಾಹು ಸ್ವಲ್ಪ ನಿಮಗೆ ಅನಾನುಕೂಲತೆಯನ್ನು ಉಂಟು ಮಾಡ್ತಾನೆ. ಆರ್ಥಿಕವಾಗಿ ಸುಮ್ಮನೆ ದುಡ್ಡು ಎಲ್ಲೋ ಸೋರಿ ಹೋಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ. ಆ ವಿಷಯದಲ್ಲಿ ಖಂಡಿತವಾಗಿಯೂ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಸಾಮಾನ್ಯವಾಗಿ ನೋಡಿ, ಮಕರ ರಾಶಿಯವರಿಗೆ ಧನಾಧಿಪತಿ ಶನಿ ಇರೋದ್ರಿಂದ ದುಡ್ಡು ಬರೋದೇ ಕಡಿಮೆ, ಅಂದ್ರೆ ನಿಧಾನವಾಗಿ ನಿಮಗೆ ಬರುತ್ತೆ. ಎಲ್ಲೂ ಕೂಡ ನಿಮಗೆ ಆ ಎಕ್ಸ್ಪೆಕ್ಟೇಷನ್ ಖಂಡಿತವಾಗಿಯೂ ಮಾಡ್ಕೊಳ್ಬೇಡಿ. ಯಾವುದೇ ಕಾಲಕ್ಕೂ ಕೂಡ ನೀವು ಎಷ್ಟು ಪ್ರಯತ್ನವನ್ನ ಮಾಡ್ತೀರೋ ಅಷ್ಟೇ ದುಡ್ಡು ಸಿಗೋದೇ ದೊಡ್ಡ ಮಾತು. ಅದಕ್ಕಿಂತಲೂ ಹೆಚ್ಚಿಗೆ ಸಿಗುವಂತ ಎಕ್ಸ್ಪೆಕ್ಟೇಷನ್ ಖಂಡಿತವಾಗಿಯೂ ಮಾಡ್ಕೊಳ್ಬೇಡಿ. ಯಾವಾಗ್ಲೂ ಲೈಫ್ ಲಾಂಗ್ ಹೇಳ್ತಾ ಇದ್ದೇನೆ ನಾನು. ಸೊ ಹಾಗಾಗಿ ಇಲ್ಲಿ ರಾಹು ಕೂಡ ಇರೋದರಿಂದ ರಾಹು ಆರ್ಥಿಕವಾಗಿ ಒಂದಷ್ಟು ಅಡಚಣೆಯನ್ನು ಉಂಟು ಮಾಡ್ತಾನೆ. ಅದರ ಜೊತೆಗೆ ನಿಮ್ಮ ಒಂದು ಮಾತಿನ ಮೇಲೂ ಕೂಡ ಪ್ರಭಾವವನ್ನು ತೋರಿಸ್ತಾನೆ. ಇಲ್ಲಿ ರಾಹು ಕೂತ್ಕೊಂಡಾಗ ಅನಾವಶ್ಯಕವಾಗಿ ಜಗಳವಾಗುವಂತಹ ಸಾಧ್ಯತೆ, ಅಂದ್ರೆ ನಿಮ್ಮ ಮಾತಿನ ಮೇಲೆ ಕಂಟ್ರೋಲ್ ಇರಲಿ, ಇದನ್ನು ನಾನು ಹೇಳ್ತಾ ಇದ್ದೇನೆ. ಇಲ್ಲದೆ ಇದ್ರೆ ಸುಮ್ಮನೆ ಜಗಳವನ್ನ ಮಾಡಿಕೊಂಡು ನೀವು ಮನಸ್ಸಿಗೆ ಒಂದು ಟೆನ್ಷನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆ ವಿಷಯದಲ್ಲಿ ಚಿಂತನೆಯನ್ನ ಮಾಡ್ಕೊಳ್ಳಿ. ಇನ್ನು ತೃತೀಯ ಭಾವ ಅಂತಂದ್ರೆ ಒಂದು ಬಂಧುಗಳು, ಮಿತ್ರರು, ಅಥವಾ ನಿಮ್ಮ ಒಂದು ಕಾನ್ಫಿಡೆನ್ಸ್ ಕೂಡ ಇಲ್ಲಿ ತೋರಿಸುತ್ತೆ. ಇಲ್ಲಿ ಶನಿ ಮತ್ತು ಕುಜ ಮುಂದುವರಿತಾ ಇದ್ದಾರೆ. ಅದರ ಅಧಿಪತಿ ಶುಕ್ರ ಪಂಚಮದಲ್ಲಿ ಮುಂದುವರಿತಾ ಇದ್ದಾನೆ. ಸಾಕಷ್ಟು ಶುಭ ಸ್ಥಾನವನ್ನ ತೋರಿಸುತ್ತೆ. ಸ್ವರಾಶಿಯ ಶುಕ್ರ ಪಂಚಮದಲ್ಲಿ ಇದ್ದಾನೆ. ಸೊ ಇಲ್ಲಿ ಈ ಒಂದು ಕಾಲಾವಧಿಯಲ್ಲಿ ನೋಡಿ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಅಣ್ಣ ತಮ್ಮಂದ್ರು ಇರ್ಬೋದು, ಯಾವುದೇ ಒಂದು ವಿಷಯ ಬಂತು ಅಂತಂದ್ರೆ, ಅಥವಾ ನೀವೇನಾದ್ರೂ ಪಾರ್ಟ್ನರ್ಶಿಪ್ ನಲ್ಲಿ ವ್ಯವಹಾರವನ್ನ ಮಾಡ್ತಾ ಇದ್ರೆ ಅದು ಖಂಡಿತವಾಗಿ ನಿಮಗೆ ಅನುಕೂಲ ಇರುತ್ತೆ. ಇವರೆಲ್ಲರೂ ನಿಮಗೆ ಖಂಡಿತವಾಗಿ ಸಹಕಾರವನ್ನ ಕೊಡ್ತಾರೆ ಅಂತ ನಾವು ಗಮನಿಸಬಹುದು. ಇಲ್ಲಿ ನೋಡಿ, ಗುರು ವಿಶೇಷವಾಗಿ ಲಾಭದಲ್ಲಿ ಇಲ್ಲ. ಯಾಕೆಂದ್ರೆ ಷಷ್ಠ ಭಾವದಲ್ಲಿ ಗುರು ಮುಂದುವರಿತಾ ಇದ್ದಾನೆ. ಎಲ್ಲದರ ಮೇಲೆ ಗುರು ಪ್ರಭಾವ ಖಂಡಿತವಾಗಿಯೂ ಇರುತ್ತೆ. ನಾನು ಹೇಳುವಂತಹ ವಿಷಯದಲ್ಲಿ ಗುರು ಪ್ರಭಾವ ನಿಮಗೆ ಮೂಲ ಜಾತಕದಲ್ಲಿ ಇಲ್ಲದೆ ಇದ್ದಾಗ ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಫಲವನ್ನ ಸಿಗುವಂತ ಸಾಧ್ಯತೆ ಇರುತ್ತೆ. ಇದರ ಬಗ್ಗೆ ಚಿಂತನೆ ಇರಲಿ. ಇನ್ನು ಚತುರ್ಥ ಭಾವ ಸುಖ ಸ್ಥಾನ ಅಂತ ಹೇಳ್ಬಹುದು. ನಿಮ್ಮ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಂತ ಸ್ಥಾನವನ್ನ ಇಲ್ಲಿಂದ ಚಿಂತನೆಯನ್ನು ಮಾಡ್ತೇವೆ. ಇಲ್ಲಿ ಉಚ್ಚನಾಗಿರುವಂತಹ ರವಿ ತೋರಿಸ್ತಾ ಇದೆ. ಇದರ ಅಧಿಪತಿ ಕುಜನಾಗಿದ್ದಾನೆ. ನೋಡಿ, ಕುಜ ವಿಶೇಷವಾಗಿ ನಿಮಗೆ ಶುಭಕರನಾಗಿ ಇಲ್ಲ. ಸ್ವಲ್ಪ ಮನಸ್ಸಿನಲ್ಲಿ ಆಸ್ತಿ ಪಾಸ್ತಿ ಖರೀದಿ ಮಾಡಬೇಕು ಅಥವಾ ವಾಹನಾದಿಗಳನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಬರುತ್ತೆ. ಆದ್ರೆ ಸ್ವಲ್ಪ ನಾನು ಹೇಳೋದಷ್ಟೇ, ಇನ್ನೂ ಸ್ವಲ್ಪ ವೇಟ್ ಮಾಡಿ ಆ ವಿಷಯದಲ್ಲಿ. ಅಥವಾ ತಗೊಳ್ಳೇಬೇಕು ಅಂತಂದ್ರೆ ಬಹಳ ಕೇರ್ಫುಲ್ ಆಗಿರಿ. ಅಂತಂದ್ರೆ ವಿಚಾರವನ್ನ ಮಾಡಿ ಅಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ಮೋಸ ಹೋಗುವಂತ ಸಾಧ್ಯತೆ ಇರುತ್ತೆ. ವಿಷಯ ಅಲ್ಲಿ ನೀವು ಗಮನವನ್ನ ಹರಿಸ್ತಕ್ಕದ್ದು.
ಇನ್ನು ಚತುರ್ಥದಲ್ಲಿರುವಂತಹ ಉಚ್ಚನಾದಂತಹ ರವಿ ನಿಮಗೆ ಒಳ್ಳೆ ಫಲವನ್ನ ಖಂಡಿತವಾಗಿ ಮುಂದುವರಿಸ್ತಾನೆ. ಚತುರ್ಥದಲ್ಲಿ ರವಿ ಉಚ್ಚನಾಗಿದ್ದಾನೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಫಲವನ್ನು ಮಾತ್ರ ರವಿ ಕೊಡ್ತಾನೆ. ಪಂಚಮದಲ್ಲಿ ಆ ಸ್ವರಾಶಿಯ ಶುಕ್ರ ಮುಂದುವರಿತಾ ಇದ್ದಾನೆ. ವಿದ್ಯಾಭ್ಯಾಸಕ್ಕೆ ಅನುಕೂಲ, ಸಂತಾನ ಮಕ್ಕಳ ವಿಷಯದಲ್ಲಿ ನಿಮಗೆ ಯಾವುದೇ ರೀತಿಯ ಚಿಂತೆ ಖಂಡಿತವಾಗಿಯೂ ಇರೋದಿಲ್ಲ. ಯಾವುದಾದ್ರೂ ಪರೀಕ್ಷಾದಿಗಳನ್ನ ಮಾಡಿದ್ರೆ ಅಲ್ಲಿ ಖಂಡಿತವಾಗಿ ನಿಮಗೆ ಒಂದಷ್ಟು ಅನುಕೂಲ ಶುಕ್ರನಿಂದ ಆಗುವಂತ ಸಾಧ್ಯತೆ. ಷಷ್ಠ ಭಾವ ನೋಡಿ, ಶತ್ರುಸ್ಥಾನ ಅಂತ ಹೇಳ್ಬೋದು, ಅಥವಾ ರೋಗಸ್ಥಾನ ಅಂತ ಕೂಡ ಕರೀತಾರೆ. ಇಲ್ಲಿ ಗುರು ಮುಂದುವರಿತಾ ಇದ್ದಾನೆ, ಗುರುಬಲ ಇಲ್ಲ ಅಂತ ನಾವು ಹೇಳ್ಬಹುದು. ಅದರ ಅಧಿಪತಿಯಾದಂಥ ಬುಧ ಚತುರ್ಥ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಬುಧ ಒಂದ್ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲತೆಯನ್ನು ಮಾಡ್ತಾನೆ. ಬುಧರಿಂದ ನೀವೇನು ಅಂತ ಕೇಳಿದ್ರೆ, ಒಂದು ಇಂಥ ಯಾವುದಾದ್ರೂ ಸಂದರ್ಭ ಉಂಟಾದಾಗ ಸ್ವಲ್ಪ ಶತ್ರುಗಳಿಂದ ಒಂದು ಸ್ವಲ್ಪ ಅಂದ್ರೆ ಆ ನಿಮಗೆ ತೊಂದರೆ ಉಂಟಾಗುವಂತ ಸಾಧ್ಯತೆ. ಆದ್ರೆ ಬುಧ ಈ ವಿಷಯಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಅನುಕೂಲವನ್ನು ಮಾಡ್ಕೊಡ್ತಾನೆ. ಅಂದ್ರೆ ನೀವು ಇಂಥ ಯಾವುದೇ ಪ್ರಸಂಗಗಳು ಎದುರಾದ್ರೆ ಜಾಣ್ಮೆಯಿಂದ ಆ ವಿಷಯವನ್ನ ಬಗೆಹರಿಸ್ಕೊಳ್ತೀರಿ ಅಂತ ಅನ್ನೋದು ಖಂಡಿತವಾಗಿ ತೋರಿಸ್ತಾ ಇದೆ. ಸಪ್ತಮಾಧಿಪತಿ ಚಂದ್ರ ಮಾಸದಲ್ಲಿ ಬೇರೆ ಬೇರೆ ಸ್ಥಾನಗಳಿಗೆ ಮುಂದುವರಿತಾನೆ. ಇದು ವಿವಾಹ ಸ್ಥಾನ, ದಾಂಪತ್ಯ ಜೀವನ ಸ್ಥಾನ ಅಂತ ನಾವು ಹೇಳ್ಬಹುದು. ನೋಡಿ, ವಿವಾಹ ಯೋಗ ಖಂಡಿತವಾಗಿ ಮದುವೆಗೆ ಇನ್ನೂ ಇರೋದಿಲ್ಲ, ಸ್ವಲ್ಪ ವೇಟ್ ಮಾಡಿ. ಯಾಕೆ ಅಂದ್ರೆ ಮೇ ತಿಂಗಳ ನಂತರ ಗುರು ಇಲ್ಲಿ ಸಪ್ತಮ ಭಾವದ ಮೇಲೆ ಮುಂದುವರಿಯೋದ್ರಿಂದ ನಿಮಗೆ ಇಲ್ಲಿ ಆ ನಂತರ ಮುಂದಿನ ಒಂದು ವರ್ಷದ ಅವಧಿ ನಿಮಗೆ ಮದುವೆ ಯೋಗಕ್ಕೆ ಅನುಕೂಲಕರವಾಗಿದೆ. ಅಷ್ಟಮ ಭಾವದಲ್ಲಿ ಕೇತು ಮುಂದುವರೆದಾಗ ಕೇತು ಅಶುಭನಾಗಿರ್ತಾನೆ ಅಷ್ಟಮದಲ್ಲಿ. ನೋಡಿ, ಇದು ಆಯುಷ್ಯ ಸ್ಥಾನ ಅಂತ ಹೇಳ್ತೀವಿ ನಾವು. ವಿಶೇಷವಾಗಿ ಒಂದು ಮಾಸದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬಾ ಒಳ್ಳೆಯದು. ಅಷ್ಟಮದ ಮೇಲೆ ರಾಹು ದೃಷ್ಟಿ ಮತ್ತು ಅಷ್ಟಮದಲ್ಲಿ ಕೇತು, ಈ ಎರಡೂ ಒಂದು ಯೋಗಗಳು ನಿಮಗೆ ಅನಾವಶ್ಯಕವಾದಂತಹ ಅಪಘಾತಗಳಾಗಲಿ ಅಥವಾ ಸುಮ್ಮನೆ ಶರೀರಕ್ಕೆ ಗಾಯಗಳಾಗುವಂತ ಸಾಧ್ಯತೆ ಇರುತ್ತೆ. ಆ ವಿಷಯದಲ್ಲಿ ಜಾಗ್ರತೆಯನ್ನು ವಹಿಸಿ. ಭಾಗ್ಯಸ್ಥಾನ, ಇದನ್ನ ಭಾಗ್ಯಸ್ಥಾನ ಅಂತ ಕರಿತೇವೆ ನಾವು. ಅಧಿಪತಿ ಬುಧ ಚೆನ್ನಾಗಿದ್ದಾನೆ. ಸ್ವಲ್ಪ ಕೆಲಸ ಕಾರ್ಯಗಳು ಮುಂದುವರಿತಾ ಇರುತ್ತೆ. ಅಷ್ಟಾಗಿ ಪೂರ್ತಿ ಫಾಸ್ಟ್ ಆಗಿ ಹೋಗದೆ ಇದ್ರೂ ಕೂಡ ಪರವಾಗಿಲ್ಲ, ಕೆಲಸಗಳು ಮುಂದುವರಿಯುತ್ತೆ. ಇನ್ನು ದಶಮ ಭಾವ ಅಂತಂದ್ರೆ ಇದಕ್ಕೆ ಕರ್ಮಸ್ಥಾನ ಅಂತ ಹೇಳ್ತೀವಿ, ಉದ್ಯೋಗಾದಿ ಸ್ಥಾನ. ಇದರ ಅಧಿಪತಿ ಶುಕ್ರನಾಗಿದ್ದಾನೆ. ತಾತ್ಕಾಲಿಕವಾಗಿ ಶುಕ್ರ ಒಳ್ಳೆ ಸ್ಥಾನದಲ್ಲಿ ಇರೋದ್ರಿಂದ ಉದ್ಯೋಗದಲ್ಲೂ ಕೂಡ ನಿಮಗೆ ತುಂಬಾ ಸಂತೋಷದ ವಾತಾವರಣ ಮುಂದುವರಿಯುತ್ತೆ. ಗುರು ಪ್ರಭಾವ ವಿಶೇಷವಾಗಿ ಇಲ್ಲದೆ ಇದ್ರೂ ಕೂಡ, ಅಲ್ಲಿ ನಿಮಗೆ ಪ್ರಮೋಷನ್ ಸಿಗದೇ ಇದ್ರೂ ಕೂಡ ಇದ್ದಂಥ ಸ್ಥಾನದಲ್ಲೇ ನೀವು ಖಂಡಿತವಾಗಿ ಸಂತೋಷವಾಗಿರ್ತೀರಾ ಅಂತ ಅನ್ನೋದು ಇಲ್ಲಿ ಕಾಣಿಸುತ್ತೆ. ಇನ್ನು ಲಾಭಸ್ಥಾನಾಧಿಪತಿ ಕುಜನಾಗಿರ್ತಾನೆ ಯಾವಾಗ್ಲೂ ಮಕರ ರಾಶಿಯವರಿಗೆ. ಸೊ ಸದ್ಯಕ್ಕಂತೂ ತೃತೀಯ ಭಾವದಲ್ಲಿ ಉತ್ತಮನಾಗಿದ್ದಾನೆ. ವಿಶೇಷವಾಗಿ ಅನುಕೂಲತೆ ಇಲ್ಲದೇ ಇದ್ರೂ ಕೂಡ ಖಂಡಿತವಾಗೂ ಲಾಭ ಮುಂದುವರಿಯುತ್ತೆ. ನಂತರ ನೋಡಿ, ಕುಜ ಚತುರ್ಥಕ್ಕೆ ಬಂದಾಗ ಅಶುಭನಾಗಿರ್ತಾನೆ. ತಾತ್ಕಾಲಿಕವಾಗಿ ನೀವು ಲಾಭವನ್ನ ಕಂಡ್ರು ಕೂಡ ವಿಶೇಷವಾಗಿ ನೋಡಿ, ಓವರ್ ಕಾನ್ಫಿಡೆನ್ಸ್ ಆಗಿ ಯಾವುದೇ ವಿಷಯದಲ್ಲಿ ಹೋಗಬೇಡಿ. ಯಾಕಂದ್ರೆ ಕುಜ ತೃತೀಯ ಭಾವದಲ್ಲಿದ್ದಾಗ ಸಾಕಷ್ಟು ಧೈರ್ಯವನ್ನ ಕೊಡ್ತಾನ. ಓವರ್ ಕಾನ್ಫಿಡೆನ್ಸ್ ಅನ್ನ ಕೊಡೋದ್ರಿಂದ ನಿಮಗೆ ನಷ್ಟವಾಗುವಂತ ಸಾಧ್ಯತೆ. ಇನ್ನು ಕೊನೆಯ ಭಾವ ವ್ಯಯ ಭಾವ ಅಂತಂದ್ರೆ ಅದರ ಅಧಿಪತಿ ಗುರು ಸದ್ಯಕ್ಕೆ ಷಷ್ಠದಲ್ಲಿ ಮುಂದುವರಿಯೋದರಿಂದ ಅನಾವಶ್ಯಕವಾಗಿ ಖರ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಈ ಬಗ್ಗೆ ನೀವು ಗಮನವನ್ನ ಹರಿಸೋದು ಒಳ್ಳೆಯದು. ಈ ಒಂದು ಮಾಸದಲ್ಲಿ ನೋಡಿ,